ನಾನು ವೆರಿ ಕ್ಲಿಯರ್ ಆಗಿ ಹೇಳ್ಬಿಡ್ತೀನಿ. ನಮ್ಮಲ್ಲಿ ಏನ್ ಮಾಡ್ತೀವಿ, ನೀವು ಹೇಳ್ದಂಗೆ ಹುಲ್ಲನ್ನ ದನಗಳಿಗೆ ಹಾಕ್ತೀವಿ, ಆಮೇಲೆ ಗೊಬ್ಬರ ಮಣ್ಣಾಗಿ ವಾಪಸ್ ತಂದು ಹಾಕ್ತಿವಿ. ಎಲ್ಲಿಗೆ ದನಕರುಗಳು ಉಪಯೋಗಿಸ್ತಿದ್ದಲ್ಲಿಂದ ನಾವು ಗೊಬ್ಬರವನ್ನು ಮಾಡ್ತೀವಿ. ಒಂದ್ ನಿಮಿಷ, ಗದ್ದೆಗೆ ಹಾಕ್ತಿವಿ. ಗದ್ದೆಗೆ ಆಗಿದ ನಂತರ ಅಲ್ಲೂ ಕೂಡ ಬೆಂಕಿ ಹಾಕ್ತಿವಿ ನಾವು. ಅದು ಲಿಮಿಟೇಷನ್ ಅಲ್ಲಿ. ಇಲ್ಲಿ ಹಾಗಲ್ಲ. ಇಲ್ಲಿ 1,000 ಚಿನ್ನಸ್ವಾಮಿ ಗ್ರೌಂಡ್ ಅಲ್ಲಿ ಆಗೋದು ಅದುವೇ, ಯಾವುದು ಗೋಧಿ ಮತ್ತು ಭತ್ತ ಸಮಥಿಂಗ್. ಅವೆಲ್ಲವನ್ನು ಕೂಡ ಸುಟ್ರೆ ಮಾತ್ರ ಅವರ ಫಲವತ್ತತೆ ಬರೋದು, ಅಲ್ಲಿ ಜಾಸ್ತಿ ಆಯ್ತಾ. ನೀವು ಅದನ್ನ ನಿಲ್ಲಿಸ್ತೀನಿ ಅಂತ ಬಾಯಿ ಮಾತಲ್ಲಿ ಬರೋದೇ ಇಲ್ಲ. ಅವ್ರು ಕೇಳಬೇಕಲ್ಲ ಅದನ್ನ. ಅದಿರುವಂಥದ್ದು. ಹಾಗಂತ ಅದು ಕೇವಲ ನಾನು ಆಮ್ ಆದ್ಮಿಯ ಸಮಸ್ಯೆ ಅಂತ ನಾನು ಹೇಳಲ್ಲ. ಅದು ಇಡೀ ಪ್ರತಿಯೊಬ್ಬರು ಆಲೋಚನೆ ಮಾಡಬೇಕಾದಂಥ ಸಮಸ್ಯೆ. ಇಲ್ಲಿ ನನಗೆ ಈ ಬಾರಿ ಒಂದು ಹೆಜ್ಜೆ ಕೇಜ್ರಿವಾಲ್ ಹಿಂದೆ ಇಟ್ಟಂಗೆ ಕಾಣ್ತಾ ಇರೋದು ಏನು ಅಂತಂದ್ರೆ 10% ವೋಟ್ ಕಡಿಮೆ ಆಗಬಹುದು ಅಂತ ಒಂದು ಹೇಳಿಕೆಯನ್ನು ಕೊಟ್ಬಿಟ್ರು. 10% ವೋಟ್ ಅವ್ರೊಂದು ಹೇಳಿಕೆಯನ್ನು ಕೊಟ್ಟರು. 10% ವೋಟ್ ಕಡಿಮೆ ಆಗಬಹುದು ಅಂತೇಳಿ. ಈಗ ಕಳೆದ ರೀಚ್ ಆಗಿದೆ ನೋಡಿ. 63% ಇತ್ತು ಲಾಸ್ಟ್ ಟೈಮ್. ಈಗ ನೀವು 4 ಗಂಟೆ ಡೇಟಾ ತೋರಿಸ್ತಾ ಇದ್ರು, 58% ಆಗಿತ್ತು. ಅಲ್ಲ, ಅವ್ರು ಹೇಳೋದು ಈಗ ನಾನು ಹೇಳೋದು 53%. 8 ಗಂಟೆಗೆ ಬರುತ್ತೆ. ಲಾಸ್ಟ್ ಟೈಮ್ 10% ವೋಟಿಂಗ್ ಕಡಿಮೆ ಆಗುತ್ತೆ, ನಮಗೆ ಕಡಿಮೆ ಬೀಳುತ್ತೆ ಅಂತ ಹೇಳಿದ್ದಾರೆ. ಓವರ್ ವೋಟಿಂಗ್ ಜಾಸ್ತಿ ಗೌಡ್ರೆ, ಆಮ್ ಆದ್ಮಿ ಪಾರ್ಟಿ ಆಗ್ಲಿ ಅದೇ ಪಕ್ಷ ಆಗ್ಲಿ, ಈ ತರದ ಒಂದು 15 ವರ್ಷಗಳ ಕಾಲ ನೀವು ಅನೇಕ ಚರ್ಚೆ, ಅನೇಕ ವಿಮರ್ಶೆಗಳ ನಡುವೆಯೂ ಕೂಡ ಜನಪರವಾಗಿ ಕೆಲಸ ಮಾಡಿದಾಗ 10% ನಿಮಗೆ ಜನ ಬೆಂಬಲ ಕಡಿಮೆ ಆಗುತ್ತೆ ಅನ್ನೋದನ್ನ ಸ್ವಲ್ಪ ಐ ಕ್ಯಾನಾಟ್ ಟೇಕ್ ಇಟ್ ಸೀರಿಯಸ್ಲಿ. ನನ್ನ 2 ವಿಚಾರ ಇದೆ. ಅದ್ರ ಜೊತೆಗೆ ಒಂದು ಹೇಳ್ಬೇಕು ಸರ್, ನಿಜವಾಗ್ಲೂ ನರೇಂದ್ರ ಮೋದಿ ಅವರಾಗಲಿ, ಬಿಜೆಪಿ ಆಗಲಿ, ಅಮಿತ್ ಶಾ ಅವರಾಗಲಿ ಅವರೊಂದು ಮಾತನ್ನ ಹೇಳಿದ್ರು, ರಾಹುಲ್ ಗಾಂಧಿ ನಮಗೆ ಟಾರ್ಗೆಟ್ ಅಲ್ಲ, ಅರವಿಂದ್ ಕೇಜ್ರಿವಾಲ್ ಟಾರ್ಗೆಟ್. ಎಲ್ಲ ಆರೋಪಗಳು ಕೂಡ ನಿಮ್ಮನ್ನ ಎಲ್ಲಾ ರೀತಿಯಲ್ಲೂ ಕೂಡ ನಿಮ್ಮನ್ನ ಸ್ನಪ್ ಮಾಡುವಂತ, ಒಂಥರ ನಿಮ್ಮನ್ನ ಆತ್ಮವಿಶ್ವಾಸ ಕುಗ್ಗಿಸುವಂತ, ಸಿಸೋಡಿಯವರನ್ನ ಒಳಗಾಕುವಂತ ಎಲ್ಲ ಪ್ರಯತ್ನಗಳಾಯ್ತು. ನಿಜವಾಗ್ಲೂ ಇದು ಆದದ್ದು ನಿಜಾನ ಅಥವಾ ರಾಜಕೀಯವಾಗಿ ಇದನ್ನ ಕೇವಲ ಆರೋಪ ಅಂತ ಹೇಳ್ಬೋದಾ? ಈಗ ಭ್ರಷ್ಟಾಚಾರದ ಬಗ್ಗೆ ಅರವಿಂದ್ ಕೇಜ್ರಿವಾಲ್ ಆಗಲಿ, ಆಮ್ ಆದ್ಮಿ ಪಾರ್ಟಿ ಆಗಲಿ ಯಾವುದು ಒಂದು ದೃಢ ಸಂಕಲ್ಪವನ್ನು ಇಟ್ಕೊಂಡಿತ್ತು, ಆ ದೃಢ ಸಂಕಲ್ಪದ ಒಂದು ಇಮೇಜ್ಗೆ ಧಕ್ಕೆ ಆಗಿದ್ದಂತೂ ನಿಜ. ಅದು ಎಷ್ಟು ದೊಡ್ಡ ಭ್ರಷ್ಟಾಚಾರ, 10 ರೂಪಾಯಿಗೆ ಭ್ರಷ್ಟಾಚಾರನು 10,000 ಕೋಟಿ, ಅದು ಬೇರೆ ವಿಚಾರ. ಆದ್ರೆ ಆ ಒಂದು ಹಿನ್ನಡೆ ಆಯ್ತು. ಆದ್ರೆ ಏನಾಗುತ್ತೆ ಅಂದ್ರೆ ಮತದಾರನಿಗೆ ಕಾಮನ್ ಸೆನ್ಸ್ ಇರ್ತದೆ. ನಾವು ರಾಜಕೀಯ ಪಕ್ಷಗಳು, ಅನೇಕ ಪಕ್ಷಗಳು 10 ರೂಪಾಯಿ ತಿಂದ್ರು ಕಳ್ಳ ಅಂತ ಅನ್ಬಹುದು. ಆದ್ರೆ ಮತದಾರನಿಗೆ ಒಂದು ಕಾಮನ್ ಸೆನ್ಸ್ ಇರ್ತದೆ. ಈಗ ನಾನೇ ಪ್ರಶ್ನೆ ನೆಕ್ಸ್ಟ್ ಕೇಳಿದೆ ನಾವು ಪಕ್ಷದ ವಕ್ತಾರರಿಗೆ, ನೀವು ಮೇಜರ್ ಪ್ರಾಜೆಕ್ಟ್ ಏನ್ ಮಾಡಿದಿರಪ್ಪ 15 ವರ್ಷದಲ್ಲಿ ದೆಹಲಿಯಲ್ಲಿ? ಇದು ಶಾಲೆ, ಕ್ಲಿನಿಕ್, ಇವೆಲ್ಲ ವೆಲ್ಫೇರ್ ಸ್ಕೀಮ್, ಇದು ಮುನ್ಸಿಪಾಲಿಟಿ ಕೆಲಸಗಳು. ರಾಜ್ಯ ಸರ್ಕಾರ ಮಾಡುವಂತ ಮೇಜರ್ ಪ್ರಾಜೆಕ್ಟ್ ಏನ್ ಮಾಡಿದಿರಿ ನೀವು? ಯಾಕೆ ಮಾಡಕ್ಕಾಗಿಲ್ಲ ಅಂದ್ರೆ ಆ ಮೇಜರ್ ಪ್ರಾಜೆಕ್ಟ್ ಮಾಡೋ ಎಲ್ಲ ಒಂದು ಅಧಿಕಾರ ಮತ್ತು ಅಧಿಕಾರಿ ವರ್ಗ ರಿಪೋರ್ಟ್ ಆಗೋದು ಕೇಂದ್ರ ಸರ್ಕಾರಕ್ಕೆ. ಹೀಗಾಗಿ ತನ್ನ ಒಂದು ಪರಿಮಿತ, ತನ್ನ ಒಂದು ವ್ಯಾಪ್ತಿಯಲ್ಲಿ ಅರವಿಂದ್ ಕೇಜ್ರಿವಾಲ್ ಹಿ ಹ್ಯಾಸ್ ಡನ್ ಡೀಸೆಂಟ್ ವರ್ಕ್. ಈಗ ನೀವು ಕೆಲಸ ಮಾಡಿ ಮತ ಕೇಳುವವನಿಗೂ ಇವನು ಕಳ್ಳ ಅಂತ ಆರೋಪ ಮಾಡಿ ನಾನು ಒಳ್ಳೆ ಕೆಲಸ ಮಾಡ್ತಾನೆ ಮತ ಕೇಳುವವನಿಗೂ ವ್ಯತ್ಯಾಸ ಇರ್ತದೆ. ದಟ್ ಅಪೀಲ್ಸ್ ಟು ದ ಕಾಮನ್ ಮ್ಯಾನ್. ಕಾಮನ್ ಮ್ಯಾನ್ ಅದನ್ನ ನೋಡ್ತಾನೆ. ಇನ್ನು ಈ ಸ್ಟಬಲ್ ಬರ್ನಿಂಗು, ನದಿ ಕಲುಷಿತಗೊಂಡಿದ್ದು, ಇವೆಲ್ಲ ಅಂತಾರಾಜ್ಯ ಸಮಸ್ಯೆಗಳು. ಯಮುನಾ ನದಿ ನಿನ್ನೆ ಮೊನ್ನೆ ಕಲುಷಿತಗೊಂಡಿಲ್ಲ. ಯಮುನಾ ನದಿ ನಾನು ಒಂದು 30 ವರ್ಷದಿಂದ ಡೆಲ್ಲಿಲಿ ಇದ್ದೆ, ಅವಾಗ್ಲೇ ಕೊಚ್ಚೆತರಣ ಕಾಣ್ತಿತ್ತದು. ನೀವು ದೆಹಲಿಯಿಂದ ನೋಯ್ಡಾಗೆ ಹೋಗ್ಬೇಕಾದ್ರೆ ಕ್ರಾಸ್ ಮಾಡ್ತಿರಲ್ಲ ಬ್ರಿಡ್ಜ್ ಅನ್ನ, ನೀವು ಕೊಚ್ಚೆ ಕ್ರಾಸ್ ಮಾಡಿದಂಗೆ ಆಗುತ್ತೆ. ಸೊ ಈಗ ಅದನ್ನು ಒಬ್ಬ ವ್ಯಕ್ತಿಗೆ, ಒಂದು ಸರ್ಕಾರಕ್ಕೆ ಅದನ್ನ ಆ ದೂಷಣೆ ಕೊಡೋದು ಅಷ್ಟಾಗಿ ನಮಗೆ ದೆಹಲಿ ಜನಕ್ಕೆ. ನಾನು ಗೌಡ್ರ ಹತ್ರ ಕೇಳೋದು ಬೇರೆ ವಿಚಾರ. ಬಿಜೆಪಿಗೆ ಇರೋ ಪ್ಲಸ್ ಪಾಯಿಂಟ್ ಏನು ಈ ಬಾರಿ ಡೆಲ್ಲಿಯಲ್ಲಿ? ಬಿಜೆಪಿಗೆ ಪ್ಲಸ್ ಪಾಯಿಂಟ್ ಅಂದ್ರೆ ಅವರು ಪದೇ ಪದೇ ಅದು ಕೆಲಸ ಮಾಡುತ್ತೋ ಇಲ್ವೋ ಗೊತ್ತಿಲ್ಲ, ಮೋದಿ ಆಯ್ತು ಮುಮ್ಕಿನ್ ಹೈ, ದಟ್ಸ್ ಓನ್ಲಿ ಥಿಂಗ್. ಆಮೇಲೆ ಈ ಕ್ಯಾಂಪೇನ್, ಕೇಜ್ರಿವಾಲ್ ಕೂಡ ಕಳ್ಳ, ಕೇಜ್ರಿವಾಲ್ ಕೂಡ ಇವರು ಭ್ರಷ್ಟಾಚಾರ ಮೀರಿ ಶೀಶ್ಮಲ್ ಮಾಡಿದ್ರು, ಇವರು ಜೈಲಿಗೆ ಹೋದ್ರು. ಆ ಶೀಶ್ಮಲ್ ಮಾಡಿದ್ದು ನಿಜ, ಜೈಲಿಗೆ ಹೋದದ್ದು ನಿಜ, ಸುಳ್ಳಲ್ಲ. ಬಟ್ ಬಿಯಾಂಡ್ ಆಲ್ ದಿಸ್ ರೆಟ್ರಿಕ್, ಈ ರೆಟ್ರಿಕ್ ಆಚೆ ಒಂದು ಕಾಮನ್ ಸೆನ್ಸ್ ಇರ್ತದೆ. ಆ ಕಾಮನ್ ಸೆನ್ಸ್ ಇಸ್ ಬಿಯಾಂಡ್ ಆಲ್ ದಿಸ್ ಇಮೇಜ್ ಬಿಲ್ಡಿಂಗ್. ಈಗ ನಾವು ಸಾಧಾರಣವಾಗಿ ಮೊದಲು ಕೇಳ್ತಾ ಇದ್ವಿ, ಈಗ ಕೇಳೋದಿಲ್ಲ.
ನೀವು ಹೆಲಿಕಾಪ್ಟರ್ ಯಾಕೆ ಹೋಗ್ತೀರಿ ಅಂತ CM ಅನ್ನ ಅದು ಈಗ ಪ್ರಶ್ನೆ ಮೂರ್ಖತನ ಆಗ್ಬಿಡ್ತದೆ. ರಾಜ ಗಾಡಿಯಲ್ಲಿ ಹೋದ್ರೆ ಲೇಟ್ ಆಗ್ತದೆ, ಹೆಲಿಕಾಪ್ಟರ್ ಹೋಗಿ ಬಂದ್ರೆ ಕೆಲಸಗಳು ಬಹಳ ಫಾಸ್ಟ್ ಆಗ್ತದೆ. ಅಷ್ಟೇ ವಿಚಾರ. ಈಗ ಹತ್ತಾರು ಲಕ್ಷ ಖರ್ಚಿನ ಒಂದು ಕೋಟ್ ಹಾಕುವಂತ ಪ್ರಧಾನಮಂತ್ರಿ ಅರವಿಂದ್ ಕೇಜ್ರಿವಾಲ್ ಸರ್ಕಾರಿ ಬಂಗ್ಲೆ, ಸ್ವಂತ ಬಂಗ್ಲೆ ಅಲ್ಲ, ಸರ್ಕಾರಿ ಬಂಗ್ಲೆಗೆ 50 ಕೋಟಿ ಖರ್ಚು ಮಾಡಿದ್ರ ಅಂತ ಕೇಳೋದು ತಪ್ಪಾಗತ್ತೆ. 33 ಕೋಟಿ ಅದು ತಪ್ಪನೆ, ಅದು ಮಾಡಿದ್ದು ಅದು ಕೂಡ ತಪ್ಪು. ಅದು ಕೂಡ ತಪ್ಪು, ಆದ್ರೆ ಅದು ಆಭಾಸ ಆಗ್ತದೆ. ಅಲ್ಲ, ನಾನು ಈಗ ಅರವಿಂದ್ ಕೇಜ್ರಿವಾಲ್ 33 ಕೋಟಿಯಿಂದಲ್ಲ, ಅರವಿಂದ್ ಕೇಜ್ರಿವಾಲ್ ಭಟ್ರು ಹೇಳ್ದಂಗೆ ನನಗೆ 2 BHK ಸಾಕು ಅಂತ ಹೇಳಿದ್ದೆ. ನೀವು ಯಾಕೆ ತೋರಿಸಿದ್ದು ಅವತ್ತು? ನೀವು ಹೇಳಿದ್ರಲ್ಲ ನನಗೆ ಶಿಶುಮಾಲ್ ಯಾಕೆ ಅಂತವ್ರಿಗೆ ಈ ತರ ಕರ್ತವ್ಯ ಯಾಕೆ? ಒಂದು ಹೆರಿಟೇಜ್ ಬಿಲ್ಡಿಂಗ್, ಅದು ಹೆರಿಟೇಜ್ ಬಿಲ್ಡಿಂಗ್ ಸರ್, ಅದು CM ಆಫೀಸ್. ಅದು ದಿಸ್ ಇಸ್ ನಾವು ವಿಶ್ವಗುರುವಿನ ಸ್ಥಾನಮಾನದಲ್ಲಿದ್ದೀವಿ, ದೇಶವನ್ನ ಈ ಪ್ರಗತಿಪರ ಅಂತ ಹೇಳ್ತೀವಿ. ಯಾರಾದ್ರೂ ದೆಹಲಿಯಲ್ಲಿ ಇರ್ತಕ್ಕಂಥ CM ಆಫೀಸ್ಗೆ ವಿಸಿಟರ್ಸ್ ಬಂದಾಗ ಅದನ್ನ ಹಾಗೆ ಇಟ್ಕೋಬೇಕು. ನೀವು ಅದ್ರಲ್ಲಿ ತಪ್ಪಾಗಿದ್ರೆ ಪ್ರಶ್ನಿಸಿ, ಅದ್ರಲ್ಲಿ ಭ್ರಷ್ಟಾಚಾರ ಆಗಿದ್ರೆ ಪ್ರಶ್ನಿಸಬಹುದು. 12,800 ಸ್ಕ್ವೇರ್ ಫೀಟ್ ಇರತಕ್ಕಂಥ ಹೆರಿಟೇಜ್ ಬಿಲ್ಡಿಂಗ್ ನಾವು ರಿನೋವೇಟ್ ಮಾಡಿದಾಗ 33 ಕೋಟಿಗಳಷ್ಟೇ ಖರ್ಚಾಗಿರ್ತಕ್ಕಂಥದ್ದು. ಅದೇ ಬಂಗ್ಲೆ ಒಬ್ಬ ಶಾಸಕಿಗೆ ಯಾಕೆ ಕಪಾಳ ಕೊಡಿದ್ರಿ? ಯಾವುದು? ಅದೇ ಬಂಗ್ಲೆಯಲ್ಲಿ ಒಬ್ಬ ಶಾಸಕನ ಕಪಾಳ ಹೊಡಿತೀರಿ. ಯಾವ ಶಾಸಕರು ಹೊಡೆದ್ರು? ನಿಮ್ಮ ಮಾಮಪ್ಪ ಶಾಸಕ ಅವ್ರ ಹೆಸರೇನ್ರಿ? ಬಟ್ ನಿಮ್ಗೆ ಅತಿಶಿ ಕೂಡ ಅತಿಶಿಗೆ ರೆಸಿಡೆನ್ಸ್ ಕೊಡೋದೇ ಇಲ್ಲ ನಿಮ್ಮ LG ಅವರು. ಕೇಂದ್ರ ಸರ್ಕಾರ ಮಾಡ್ತಾರೆ. ಅರವಿಂದ್ ಕೇಜ್ರಿವಾಲ್ಗೂ ಕೇಜ್ರಿವಾಲ್ ಅವರು CM ಸ್ಥಾನದಿಂದ ರಿಸೈನ್ ಮಾಡಿದ ಮೊದಲ 2ನೇ ದಿನನೇ ಅವರು ಖಾಲಿ ಮಾಡಿಕೊಟ್ರು. ಅದು CM ನಿವಾಸ, ಅಧಿಕೃತ ನಿವಾಸ. ಅದು ಈಗ ಮೈಸೂರಲ್ಲಿ DC ಮನೆಯಲ್ಲಿ ಸ್ವಿಮ್ಮಿಂಗ್ ಪೂಲ್, DC ಒಂದು ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಅವ್ರ ಮನೇಲಿ ಒಂದು ಸ್ವಿಮ್ಮಿಂಗ್ ಪೂಲ್ ಇರಬಾರ್ದು ಅಂತ ಕೇಳ್ಬೋದು. ಅದು ಅವಶ್ಯಕತೆ ಇಲ್ಲ, ಆದ್ರೆ DC ಅವ್ರು ಮಾಡ್ಕೊಳಕ್ ಆಗಲ್ಲ. ಅದು ಅವಶ್ಯಕತೆ ಇರದತ್ತ. ಅದು ಅಧಿಕಾರಿಗೂ ಇದು CM ಆಫೀಸ್ಗೂ ಡಿಫ್ರೆನ್ಸ್ ಇರುತ್ತೆ. ನಾನು ಅದನ್ನು ಖಂಡಿತವಾಗ್ಲೂ ಕ್ವಶನ್ ಮಾಡ್ತಾ ಇರ್ಲಿಲ್ಲ. ಯಾರು ಅರವಿಂದ್ ಕೇಜ್ರಿವಾಲ್ ಒಬ್ಬ ಡೆಲ್ಲಿಯ ಮುಖ್ಯಮಂತ್ರಿ ಆದಾಗ ಅದಕ್ಕೆ ತಕ್ಕ ಘನತೆಯ ರೀತಿಯ ಒಂದು ಬಿಲ್ಡಿಂಗ್ ಬೇಕು ಅಂತ ಹೇಳಿ ನೀವು ಆ ಪೋಸ್ ಕೊಡಬಾರ್ದಿತ್ತು ಅಂತ ಹೇಳಿಕೆಗಳನ್ನ ತಿರುವಾಗ್ತಾ ಇದ್ದಾರೆ. ಈಗ ಹೌದು, ನೀವು ಹೇಳಿದ್ದು ಕರೆಕ್ಟ್. ಹೌದು, ಅದನ್ನೇ ನಾನು ಹೇಳ್ತಾ ಇದ್ದೀನಿ. ಈಗ ನರೇಂದ್ರ ಮೋದಿ ಅವರು ಬೇಜಾನ್ ಈ ರೀತಿಯಾದ ವಾದಗಳನ್ನು ಕೊಟ್ರು. ನಾವು ಸ್ವಿಸ್ ಬ್ಯಾಂಕ್ ಇಂದ 100 ದಿನದಲ್ಲಿ ಹಣ ತರ್ತೀವಿ, ಪ್ರತಿಯೊಬ್ಬರಿಗೂ 15 ಕೋಟಿ ಕೊಡಬಹುದು ಅಂತ ಹೇಳಿದ್ರು. ಎಲ್ಲಿ ತಂದ್ರು? ಕೆಲವು ಹೇಳಿಕೆಗಳನ್ನ ಅದು ಪ್ರೋಟೋಕಾಲ್ 8,400 ಕೋಟಿ ಕೊಟ್ಟು ವಿಮಾನ ಖರೀದಿ ಮಾಡಿ ಅದರಲ್ಲಿ ಓಡಾಡ್ತಾರೆ ಪ್ರಧಾನಮಂತ್ರಿಗಳು. ಆದ್ರೆ CM ಅಧಿಕೃತ ನಿವಾಸವನ್ನು ರಿನೋವೇಟ್ ಮಾಡಬಾರ್ದಾ? 80 ವರ್ಷದ ಹೆರಿಟೇಜ್ ಬಿಲ್ಡಿಂಗ್. ಬಂದೆ ನೀವು ಹೇಳ್ತಿರೋದು ನರೇಂದ್ರ ಮೋದಿ ಅವರು 15 ಲಕ್ಷ ಕೊಡ್ತೀನಿ ಅಂತ ಹೇಳಿದ್ರು, ಅದು ಸುಳ್ಳು. ಇನ್ನೂ ಸುಮಾರು ಒಂದು ನಿಮಿಷ ಸರ್, ಹೌದು ಸುಳ್ಳು. ಹಾಗೇನೆ ನಾವು ಕೂಡ ಸುಳ್ಳು ಹೇಳಿದ್ವಿ ಅಂತಾನ ಹೇಳಿಕೆ ನೋಡಿ. ಹೇಳಿಕೆ CM ಅಗತ್ಯಕ್ಕೆ ತಕ್ಕಂತೆ LG ಅವರೇ ಎಲ್ಲಾನು ಪ್ರೊವೈಡ್ ಮಾಡತಕ್ಕಂಥದ್ದು. ನಾವು ಏನು ಮಾಡಬಹುದ ಅವಶ್ಯಕತೆ ಇಲ್ಲ. ಇಲ್ಲಿ ಬೇರೆ ಎಲ್ಲ ಪ್ರೊವೈಡ್ ಮಾಡತಕ್ಕಂಥದ್ದು ಕೇಂದ್ರ ಸರ್ಕಾರ. ಯಾವುದೋ ಒಂದು ಸಣ್ಣ ಹೇಳಿಕೆಯನ್ನ ರಿಪೀಟ್ ಮಾಡ್ತಿರಲ್ಲ. ನಾವು ಇಷ್ಟು ಸಾಧನೆ ಮಾಡಿದೆ ಈ 10 ವರ್ಷಗಳಲ್ಲಿ. ನಾವು ಒಂದು ಬ್ರಿಡ್ಜ್ ಸರ್ ಶೆಟ್ರೆ, ಒಂದೇ ಒಂದು ಎಕ್ಸಾಂಪಲ್, ಒಂದು ಬ್ರಿಡ್ಜ್ ಮಾಡಿದ್ವಿ ದೆಹಲಿಯಲ್ಲಿ, ನ್ಯೂ ಡೆಲ್ಲಿಯಲ್ಲಿ 300 ಕೋಟಿ ಖರ್ಚಾಗಿರ್ತಕ್ಕಂಥ ಒಂದು ಬ್ರಿಡ್ಜ್ 10 ವರ್ಷದ ಹಿಂದೆ. ಒಂದು ಅಲ್ಲ ಹೇಳ್ತಾ ಇರೋದು, ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ. ಸಾಕಷ್ಟು ಹೇಳೋದೇ ತಪ್ಪದು. ನೀವು ಅದಕ್ಕೆ 350 ಕೋಟಿ, 350 ಕೋಟಿ ಅಷ್ಟೇ ಅಲ್ವಾ? ಗೊತ್ತದು. ನನ್ನ 350 ಕೋಟಿ